ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ ತೇಜು ಚಿಕನ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, 1 ಮೊಟ್ಟೆ ತೊಗೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು, ಕರಿಬೇವು ತೊಗೊಂಡಿದ್ದೀನಿ. ಈಗ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಇತ್ತಲ್ಲ ಅದನ್ನು ಸಹ ಹಿಂಡ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೋತಾ ಇದ್ದೀನಿ. ನಾನೀಗ ನಾವು ಚಿಕನ್ ಸಾಂಬಾರಿಗೆ ಮಸಾಲೆ ಆಡಿಸ್ತೀವಲ್ಲ ಅದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಬೇಡ ಅಂತಂದು ನೀವು ಸ್ಕಿಪ್ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆ ಎಲ್ಲನೂ ನೀಟಾಗಿ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ. ಈಗ ಚಿಕನ್ನ ತೊಳೆದು ಎತ್ತಿಟ್ಕೊಂಡು ಈಗ ಮಸಾಲೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಹಿಡಿಬೇಕು. ಅದಕ್ಕೋಸ್ಕರ ನಾನು ಅರ್ಧ ಗಂಟೆ ಎತ್ತಿಟ್ಟಿದ್ದೆ. ಈಗ ಎಣ್ಣೆ ಕಾದ್ಮೇಲೆ ನಾನು ಕಬಾಬ್ನ ಹಾಕ್ತಾಯಿದ್ದೀನಿ. ಎಣ್ಣೆನ ನೀವು ಕಡಿಮೆ ಉರಿಯಿಂದ ಬಿಸಿ ಮಾಡ್ಕೊಳ್ಳಿ. ಏಕೆ ಅಂತ ಅಂದರೆ ಜಾಸ್ತಿ ನೀವು ಉರಿ ಕೊಟ್ಬಿಟ್ರೆ ಅದು ನೀವು ಕಬಾಬ್ ಹಾಕ್ದಾಗ ಅದು ಕಲರ್ ಬರುತ್ತೆ ಹೊರತು ಅದು ಬೆಂದಿರಲ್ಲ. ಅದಕ್ಕೋಸ್ಕರ ನೀವು ಎಣ್ಣೆ ಕಬಾಬ್ ಹಾಕಿದ್ಮೇಲೆ ಬೇಕಾದರೆ ಸ್ವಲ್ಪ ನೀವು ಉರಿ ಕೊಡ್ಕೋಬೋದು. ಇವಾಗ ನೋಡಿ ಬೆಂದಿದೆ, ನಾನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಮತ್ತೆ ಇನ್ನೊಂದು ಬೆನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಎಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಇಲ್ಲಿ ನಾನು ಯಾವುದೇ ಥರದ್ದು ಕಲರ್ನ ನಾನು ಮಿಕ್ಸ್ ಮಾಡಿಲ್ಲ. ಎಲ್ಲರ ಮನೇಲೂ ಕಬಾಬ್ ಮಾಡ್ತಾರೆ, ಆದರೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೀವನದಲ್ಲಿ ಕಷ್ಟ ಇದ್ದಿದ್ದೆ, ಯಾವಾಗಲೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.